ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದುಬಿಟ್ಟು ಮನೇಲಿರೋ ದರಿದ್ರವನ್ನು ಹೇಗೆ ಹೋಗಿಸೋದು, ಅಂದರೆ ದಾರಿದ್ರ್ಯ ಲಕ್ಷ್ಮಿಯನ್ನು ನಾವು ಹೇಗೆ ಹೊರಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಟಾಪಿಕ್ನ ನಾನು ಮಾತಾಡ್ತಾ ಇದ್ದೀನಿ. ಮೇಯ್ನಾಗಿ ಇಂಪಾರ್ಟೆಂಟಾಗಿ ಫಸ್ಟು ನಮ್ಮ ಮನೆಯಲ್ಲಿ ಒಂದು ದುಡ್ಡು ಸ್ಥಿರವಾಗಿ ನಿಲ್ಲಬೇಕು, ನಮಗೆ ಬಡತನ ಅನ್ನೋದು ಇರಬಾರ್ದು ಅಂತ ಅಂದರೆ ಫಸ್ಟು ಮನೇನ, ಅದು ಚಿಕ್ಕ ಮನೆಯೇ ಆಗಿರಲಿ ದೊಡ್ಡ ಮನೆಯೇ ಆಗಿರಲಿ, ಮನೇನ ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು. ಮೇನಾಗಿ ನೋಡಿ, ಇವಾಗ ನಾವು ಯಾರ್ದಾದ್ರೂ ಬೇರೆಯವ್ರ ಮನೆಗೆ ಹೋಗಿರ್ತೀವಿ, ಅಲ್ಲಿ ಏನಾದರೂ ಆ ಜಾಗ ಚೆನ್ನಾಗಿಲ್ಲ ಅಂದರೆ ಆ ಜಾಗದಲ್ಲಿ ನಾವು ಕೂತ್ಕೊಳ್ಳಲ್ಲ ಅಲ್ವಾ? ನೀವೇ ನೋಡಿ, ಬೇಕಾದರೆ ಅಬ್ಸರ್ವ್ ಮಾಡಿ. ಆಮೇಲೆ ಆ ಜಾಗ ಬಿಟ್ಟು ಬೇರೆ ಕಡೆ ಕೂತ್ಕೊತೀವಿ. ಸೊ ದೇವರು ಕೂಡ ಹಾಗೆ, ಈ ದುಡ್ಡಿಗೆ ಅಧಿದೇವತೆಯಾದ ಲಕ್ಷ್ಮಿಯು ಕೂಡ ಅದೇ ಥರನೇ. ಯಾವಾಗ ಆ ದೇವಿ ಬರೋ ಜಾಗ ಚೆನ್ನಾಗಿರಲ್ವೋ ಅಲ್ಲಿ ಲಕ್ಷ್ಮಿ ಬರಲ್ಲ, ಸ್ಥಿರವಾಗಿ ನೆಲೆಸಲ್ಲ ಕೂಡ. ಸೊ ಹಂಗಿರುವಾಗ ಮನೆಯನ್ನು ಆದಷ್ಟು, ಅದು ಬಾಡಿಗೆ ಮನೆಯೇ ಆಗಿರಲಿ ಸ್ವಂತ ಮನೆಯೇ ಆಗಿರಲಿ, ಕ್ಲೀನಾಗಿ ಇಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಆಮೇಲೆ ಸೆಕೆಂಡ್ ಒನ್ ಅಂದರೆ ಒಂದಿಷ್ಟು ಪಾಯಿಂಟು ನನಗೆ ಗೊತ್ತಿರೋದನ್ನು, ನಾನು ಪಾಲಿಸ್ತಾ ಇರೋ ಪಾಯಿಂಟ್ಸ್ನ ನಾನು ಹೇಳ್ತಾ ಇರೋದು. ಇದರಿಂದ ನನಗೆ ರಿಸಲ್ಟು ಬಂದಿದೆ. ಸೊ ಆ ಒಂದು ಉದ್ದೇಶಕ್ಕೆ ನಿಮಗೆ ಹೇಳ್ತಾ ಇರೋದು. ಆಮೇಲೆ ಸೆಕೆಂಡ್ ಒನ್ನು, ಮನೇಲಿ ಯಾವುದಾದ್ರೂ ಮುರಿದೋಗಿರೋ ಕನ್ನಡಿ, ಒಡೆದೋಗಿರೋದು, ಏನಾದರೂ ಒಂದು ಅಂದರೆ ಹಾಳಾಗಿರೋದು ಯಾವುದೇ ಥಿಂಗ್ಸ್ ಇರಲಿ, ಅದು ಒಂದು ನೋಡಿ, ಒಂದು ಚೇರು ಎಲ್ಲೋ ಒಂದು ಚೂರು ಇದಾಗಿರುತ್ತೆ, ಆದರೂ ಅದನ್ನೇ ಇಟ್ಕೊಂಡಿರ್ತೀವಿ. ಆಮೇಲೆ ಕನ್ನಡಿ ನೋಡಿ, ಮಿರರ್ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ ಬಿಡು ಇರಲಿ ಅಂತ ಅದನ್ನೇ ಇಟ್ಟಿರ್ತೀವಿ. ಆ ಥರದ್ದೆಲ್ಲ ಯಾವುದೇ ಬೇಡವಾದ ವಸ್ತುನ ಮನೇಲಿ ಇಟ್ಕೊಳಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ, ಅದು ನೆಗೆಟಿವ್ ಎನರ್ಜಿನ ತರುತ್ತೆ. ಸೊ ಬೇಡವಾದ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ. ಆಮೇಲೆ ಥರ್ಡ್ ಒನ್ನು, ಸಾಯಂಕಾಲ ಆದ ತಕ್ಷಣ ನೋಡಿ, ಹಿಂದಿನ ಕಾಲದ ಜನರೆಲ್ಲ ಸಾಯಂಕಾಲ ಒಂದು 5-6 ಗಂಟೆ ಆದಮೇಲೆ ಏನು ಮಾಡ್ತಾಯಿದ್ರು ಅಂದರೆ, ಬಾಗಿಲಿಗೆ ಅಂದರೆ ನಾವೇನು ಹೊರಗಡೆ ಹೋಗ್ತೀವೋ ಮುಂಬಾಗಿಲು, ಆ ಮುಂಬಾಗಿಲನ್ನು ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತಾಯಿದ್ರು. ಸೊ ನೀರು ಹಾಕೋದ್ರಿಂದ, ಬಾಗಿಲಿಗೆ ನೀರು ಹಾಕೋದ್ರಿಂದ ಸಾಯಂಕಾಲ ಗೋಧೂಳಿ ಲಗ್ನದ ಸಮಯದಲ್ಲಿ ದೇವರು ಲಕ್ಷ್ಮೀ ದೇವಿ ಒಳಗಡೆ ಬರೋ ಟೈಮು. ಹಂಗಿರುವಾಗ ಮನೆ ಬಾಗಿಲು ಚೆನ್ನಾಗಿದ್ದರೆ ಇದು ತುಂಬ ಈಸಿಯಾಗಿ ದೇವರು ಒಳಗಡೆ ಬರ್ತಾರೆ. ಸೊ ನಮಗೆ ಆವಾಗ ನಮ್ಮ ಏನೋ ಒಂದು ದಾರಿದ್ರ್ಯ ಇರುತ್ತಲ್ಲ ಅದು ಹೋಗುತ್ತೆ ಅನ್ನೋ ನಂಬಿಕೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಜನ ಹಂಗೆ ಮಾಡ್ತಾಯಿದ್ರು. ನಾವು ಕೂಡ ಚಿಕ್ಕವರಿದ್ದಾಗ ಅದೇ ಥರ ಮಾಡ್ತೀವಿ. ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ಮಾಡೋದೇ ಅದೇ ಕೆಲಸ, ಪಾತ್ರೆ ತೊಳೆಯೋದು, ಮನೇನ ತುಂಬ ಶುಚಿಯಾಗಿಡೋದು. ಆಮೇಲೆ ಹೊರಗಡೆ ಬಂದು ಈ ವಠಾರನ ಎಲ್ಲ ಗೂಡಿಸಿ ಅದಕ್ಕೆ ನೀರು ಹಾಕೋದು, ಬರೀ ಇದೇ ಕೆಲಸ ಮಾಡ್ತಾಯಿದ್ವಿ. ಸೊ ಹಾಗಿರುವಾಗ ನೋಡಿ, ಆ ಥರ ಮಾಡೋದ್ರಿಂದ ಯಾರ ಮನೆಯಲ್ಲೂ ಒಂದು ಸಾಲ ಅನ್ನೋದಿರ್ತಾ ಇರಲಿಲ್ಲ, ಯಾವುದೇ ಒಂದು ಸಮಸ್ಯೆ ಅನ್ನೋದಿರ್ತಾ ಇರಲಿಲ್ಲ. ಎಲ್ಲರೂ ತುಂಬ ಖುಷಿಯಾಗಿ ನಗ್ತಾ ಇರ್ತಾಯಿದ್ರು. ಆಮೇಲೆ 4ನೇದು ಬಂದುಬಿಟ್ಟು, ನೀವು ಯಾವುದೇ ಕೆಲಸ ಮಾಡ್ತಾಯಿರಿ ಅಂದರೆ, ಕೆಲಸ ಯಾವುದೇ ಆಗಿರಲಿ, ಅದು ನೀವು ಯಾವುದೋ ಒಂದು ಆಫೀಸಲ್ಲಿ ಕಸ ಗುಡಿಸ್ತಾ ಇದ್ರೂ ಆ ಕೆಲಸವನ್ನು ತುಂಬ ಮನಸ್ಸಿಂದ ಮಾಡಿ, ಅದಕ್ಕೆ ಒಂದು ಏನು ಹೇಳ್ತಾರೆ, ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ಬಿಟ್ಟು ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಕೆಲಸನೇ ಇರಲ್ಲ. ಸೊ ಹಾಗಿರುವಾಗ ನಮಗೆ ಕೆಲಸ ಇದೆ ಅಂದರೆ ನಾವು ಅದಕ್ಕೆ ಕೃತಜ್ಞತೆನ ಸಲ್ಲಿಸಬೇಕು. ಆಮೇಲೆ ಇನ್ನೊಂದು, ಅದರಿಂದ ನಮಗೆ ಎಷ್ಟೇ ಪೇಮೆಂಟ್ ಬರಲಿ, 10,000ನೇ ಅಂದರೆ ಕಸ ಗುಡಿಸೋ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಕೆಲಸ ಇರಲಿ, ಅದು ಒಂದು 10,000 ಬರಲಿ, ಒಂದು 20,000 ಬರಲಿ, ಎಷ್ಟೇ ಅದಕ್ಕೆ ನಮಗೆ ಪೇಮೆಂಟ್ ಬಂದ್ರೂ ಆ ಒಂದು ಪೇಮೆಂಟನ್ನು ನಾವು ತಗೊಳ್ಳುವಾಗ ಒಳ್ಳೆ ರೀತಿಯಿಂದ ಖುಷಿಯಾಗಿ ತಗೋಬೇಕು. ಇಷ್ಟು ಸಾಕಾಗಲ್ಲ, ನಾನು ಇಷ್ಟು ಸಾಕಾಗ್ತಾ ಇಲ್ಲ, ನನ್ನ ಮನೆ ನಡ್ಸೋಕ್ಕಾಗ್ತಾ ಇಲ್ಲ, ಆ ಥರ ಯಾವುದೇ ಒಂದು ನೆಗೆಟಿವ್ ಯೋಚನೆಗಳನ್ನು ಇಟ್ಕೊಂಡು ನೀವು ಸ್ಯಾಲ್ರಿಯನ್ನು ತಗೋಬಾರ್ದು. ಸ್ಯಾಲ್ರಿಯನ್ನು ಸ್ವೀಕರಿಸುವಾಗ ಯಾವಾಗಾದರೂ ನಿಮಗೆ ನನ್ನ ಹತ್ರ ತುಂಬ ದುಡ್ಡು ಬರ್ತಾ ಇದೆ, ನನಗೆ ಏನು ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇಲ್ಲ, ಆಫೀಸಲ್ಲಾಗಲಿ ಎಲ್ಲೇ ಆಗಲಿ, ನೋಡು ನಮ್ಮ ಯಜಮಾನ್ರು ನನಗೆ ಮತ್ತು ಅವ್ರಿಗೆ ಯಾವಾಗ ಅನಿಸುತ್ತೋ ಅವಾಗ ನನಗೆ ಪೇಮೆಂಟನ್ನು ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ನಾನು ತುಂಬ ಹಣನ ಅವ್ರ ಕಡೆಯಿಂದ ನಾನು ಸ್ವೀಕರಿಸ್ತಾ ಇದ್ದೀನಿ, ನಾನು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಅವರು ಮೆಚ್ಚಿಕೊಂಡು ನನ್ನ ಸ್ಯಾಲ್ರಿನ ಅವರು ಇನ್ಕ್ರೀಸ್ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಮಂತ್ಲಿ ನೀವು ಅದೇ ಥರ ತಗೊಳ್ಳಿ. ಸ್ಯಾಲ್ರಿ ತೊಗೋಬೇಕಾದ್ರೆ ಮತ್ತು ಕೆಲಸ ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಮಾಡಿ. ಇದರಿಂದ ಕೂಡ ನಿಮ್ಮ ದರಿದ್ರತನವನ್ನು ಹೋಗಿಸ್ಬಿಟ್ಟು ನೀವು ಒಳ್ಳೆ ರೀತಿಯಿಂದ ದುಡ್ಡನ್ನು ನೀವು ನಿಮ್ಮ ಹತ್ರ ಸೆಳ್ಕೋಬಹುದು.
ಆಮೇಲೆ ಇನ್ನೊಂದು, ನೀವು ಮನೆಯಲ್ಲಿರೋ ಗೃಹಿಣಿಯರು ಒಂದು ಲಕ್ಷ್ಮೀ ಸ್ವರೂಪ. ಯಾವಾಗಾದರೂ ನೋಡಿ ಏನು ಮಾಡ್ತಿರ್ತಾರೆ, ಪೂಜೆ ಪುನಸ್ಕಾರ ಮಾಡುವಾಗ ಎಲ್ಲರೂ ಅಂತ ಹೇಳಲ್ಲ, ಒಬ್ಬೊಬ್ಬರನ್ನ ನೋಡಿದ್ದೀನಿ ಒಂದು ಒಳ್ಳೆ ಬಟ್ಟೆನೇ ಹಾಕಲ್ಲ. ನೋಡಿ, ಮನೇಲಿದ್ದೀವಿ ಅಂದ ತಕ್ಷಣ ಯಾವ್ಯಾವುದೋ ಥರ ಇರೋದಲ್ಲ. ಮನೇಲಿರೋ ಲಕ್ಷ್ಮಿ ಅದು ಹೆಣ್ಮಗಳು ಅಂದರೆ ಅದು ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು, ಅತ್ತೆ ಆಗಿರ್ಬೋದು, ಯಾರೇ ಆಗಿರ್ಬೋದು. ಮನೇಲಿ ಹೆಣ್ಣು ಮಕ್ಕಳು ಅಂದರೆ ಅವರು ದೇವಿ ಸಮಾನ. ಆ ದೇವಿ ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ದೇವರಿಗೆ ನಿಜವಾದ ದೇವರಿಗೆ ಇಷ್ಟ ಆಗೋದು. ಸೊ ಹೆಣ್ಮಕ್ಳು ಯಾರೇ ಇರಲಿ ಮನೆಯಲ್ಲಿ ಒಂದು ಒಳ್ಳೆ ಬಟ್ಟೆಗಳನ್ನ ಧರಿಸಿ, ಏನು ದಿನ ಹೊಸ ಹೊಸ ಬಟ್ಟೆಗಳನ್ನೇ ಧರಿಸ್ಬೇಕು ಅಂತಲ್ಲ, ಆದರೂ ಒಂದು ಚೆನ್ನಾಗಿರೋ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕಾದ್ರೂ ಕೂಡ ನಾವೇ ಅಷ್ಟೇ ಒಳ್ಳೊಳ್ಳೆ ಬಟ್ಟೆಗಳನ್ನ ಧರಿಸಿ ಪೂಜೆ ಮಾಡಿ. ಮನೇಲಿರಬೇಕಾದ್ರೂ ಈ ಹರಿದೋಗಿರೋವು ಆ ಥರ, ಈ ಕಿತ್ತೋಗಿರೋ ಆ ಥರ ಎಲ್ಲ ಬಟ್ಟೆಗಳನ್ನ ಹಾಕಕ್ಕೆ ಹೋಗಬೇಡಿ. ಇದರಿಂದ ಕೂಡ ದರಿದ್ರ ಲಕ್ಷ್ಮಿ ಒಳಗಡೆ ಬರೋ ಸಾಧ್ಯತೆಗಳು ತುಂಬ ಇರುತ್ತೆ. ಆಮೇಲೆ ಇನ್ನೊಂದು ನೋಡಿ, ತಟ್ಟೆಯಲ್ಲಿ ಊಟನ ಬಿಡಕ್ಕೆ ಹೋಗಬೇಡಿ. ಎಷ್ಟೋ ಜನಕ್ಕೆ ಊಟನೇ ಸಿಗಲ್ಲ. ಎಷ್ಟೋ ಜನ ಫುಟ್ಪಾತಲ್ಲಿ ಪಾಪ ಒಂದು ಹೊತ್ತು ಊಟಕ್ಕೋಸ್ಕರ ಎಷ್ಟೋ ಜನ ಪರದಾಡಿದ್ದನ್ನು ನಾವು ನೋಡ್ತೀವಿ. ಸೊ ಹಾಗಿರುವಾಗ ನಮಗೆ ದೇವರು ಒಂದು ಅಲ್ಲ 3 ಹೊತ್ತು ಚೆನ್ನಾಗಿ ಊಟ ಕೊಟ್ಟಿದ್ದಾರಂದರೆ ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆ ಊಟವನ್ನು ಕಣ್ಗೊತ್ಕೊಂಡು ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಊಟ ತಿನ್ನಿ. ತಟ್ಟೆಯಲ್ಲಿ ಊಟನ ಬಿಡಕ್ಕೆ ಹೋಗಬೇಡಿ. ಊಟ ಬಿಟ್ಟು ಅದರಲ್ಲಿ ಕೈ ತೊಳೆಯಕ್ಕೆ ಹೋಗಬೇಡಿ. ನೋಡಿ, ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ. ಎಲ್ಲ ಯಾವುದೋ ಮದುವೆ ಮನೆಯಲ್ಲಿ ಅಂತಲ್ಲ, ಯಾವುದೇ ಸಮಾರಂಭಕ್ಕೋ ಹೋದಾಗ ಜನ ಏನು ಮಾಡ್ತಾರೆ, ಸ್ಟೈಲಾಗಿ ಎಲ್ಲ ಹಾಕಿಸ್ಕೊಂಡು ಬಿಡ್ತಾರೆ. ಸೊ ತಿನ್ನೋದು ಸ್ಟೈಲಾಗಿ ಒಂದೇ ಒಂದು ತಿತ್ತು ತಿನ್ನೋದವರು ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಬಟ್ ಮಾಡೋರಿಗೆ ಇದು ಅನ್ವಯಿಸುತ್ತೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರೋದು. ನಿಮ್ಗೆ ಎಷ್ಟು ಬೇಕೋ, ಯಾವ ಪದಾರ್ಥ ಬೇಕೋ ನಿಮ್ಗೆ ಗೊತ್ತಿರುತ್ತಲ್ವ, ನೀವೇನು ಊಟ ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನಷ್ಟೇ ಹಾಕಿಸ್ಕೊಳ್ಳಿ, ಅದನ್ನಷ್ಟೇ ಊಟ ಮಾಡಿ. ಅಕಸ್ಮಾತ್ ನಿಮ್ಗೇನಾದರೂ ಮನೇಲಿ ಏನಾದರೂ ಅನ್ನ ಎಲ್ಲ ಮಿಕ್ಕಿದ್ರೆ ಚೆಲ್ಲಕ್ಕೆ ಹೋಗಬೇಡಿ. ಯಾರಾದರೂ ಅಣ್ಣ ಇಲ್ಲದೆ ಇರೋರು ನಿಮ್ಮ ಮುಂದೆ ಬಂದರೆ, ನಿಮ್ಮ ಮುಂದೆ ವಯಸ್ಸಾದವ್ರು ಯಾರಾದರೂ ಕಂಡ್ರೆ, ನಿಮ್ಮ ಮನೇಲಿ ಏನಾದರೂ ಒಳ್ಳೆ ಅಡುಗೆ ಇದ್ದರೆ ಅದನ್ನು ಯಾವಾಗಾದರೂ ಯಾರಿಗಾದರೂ ದಾನ ಮಾಡಿ. ಇದರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಮತ್ತು ಲಕ್ಷ್ಮಿ ಕೂಡ ಇದರಿಂದ ಪ್ರಸನ್ನಳಾಗ್ತಾಳೆ. ನಿಮ್ಮ ಹತ್ರ ದುಡ್ಡು ಯಾವಾಗಲೂ ನಿಲ್ಲುತ್ತೆ. ನಿಮ್ಮ ಹತ್ರ ದರಿದ್ರ ಬರಲ್ಲ. ದಾರಿದ್ರ್ಯ ಲಕ್ಷ್ಮಿ ಈ ಥರ ನಾವು ಒಂದು ಏನು ಹೇಳ್ತಾರೆ, ಒಳ್ಳೆ ಸಂಪ್ರದಾಯಗಳನ್ನ ಆಚರಿಸೋದ್ರಿಂದ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಒಳ್ಳೊಳ್ಳೆ ಅವ್ರು ನೋಡಿ ಯಾವತ್ತೂ ತಟ್ಟೆಲಿ ಊಟ ಬಿಟ್ಟು ಕೈ ತೊಳಿತಾ ಇರಲಿಲ್ಲ. ಯಾಕಂದರೆ ಅವಾಗ ಊಟಕ್ಕೆ ಅಷ್ಟೇ ಅವಾಗ ಬರ ಇತ್ತು. ಊಟ ಅಷ್ಟೊಂದು ಸಿಗ್ತಾ ಇರಲಿಲ್ಲ. ಪಾಪ 3 ಹೊತ್ತು ಊಟ ಸಿಗೋದೇ ಕಷ್ಟವಾದ ದಿನಗಳ ಆ ಟೈಮಲ್ಲಿ. ಸೊ ಹಾಗಿರುವಾಗ ಸಿಕ್ಕಂಥ ಅನ್ನವನ್ನೇ ಅವ್ರು ಕಣ್ಣಿಗೆ ಹೊತ್ಕೊಂಡು ತಿಂತಾಯಿದ್ರು. ಹೆಂಗಿರುವಾಗ ಅವರಲ್ಲಿ ಒಂದು ಸಾಲ ಇರಲಿಲ್ಲ, ಏನಿರಲಿಲ್ಲ. ಎಷ್ಟು ಖುಷಿಯಾಗಿ ಎಲ್ಲರೂ, ಅಕ್ಕಪಕ್ಕದವ್ರ ಮನೆ ಆಗಲಿ, ಊರಿಂದ ಬರೋ ಜನ ಆಗಲಿ, ಎಲ್ಲರೂ ತುಂಬ ಖುಷಿಯಾಗಿ ಜೀವನ ನಡೆಸ್ತಾ ಇದ್ರು. ಅದಕ್ಕೇನು ಕಾರಣ ಅಂದರೆ ಅವರು ಅನುಸರಿಸ್ತಾ ಇದ್ದಿರೋ ಆ ಒಂದು ಆಚರಣೆಗಳೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಪ್ರತಿಯೊಂದನ್ನು ನಮ್ಮ ಹಿರಿಯರು ಏನು ಹೇಳ್ತಾರೋ ನಾನು ಅದನ್ನೇ ಪಾಲಿಸ್ತೀನಿ. ಸೊ ದಯವಿಟ್ಟು ಈ ಥರ ಒಂದು ಮನೆಯಲ್ಲಿ ಈ ಥರ ಆಚರಣೆಗಳನ್ನು ನೀವು ತರೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮಿ ಹೋಗಿಬಿಟ್ಟು ನಮಗೆ ದುಡ್ಡಿನ ಸಂಪತ್ತಿನ ರಾಣಿಯಾದ ಲಕ್ಷ್ಮೀ ದೇವಿಯು, ಅದೃಷ್ಟ ಲಕ್ಷ್ಮಿ ಬಂದು ಸೇರ್ತಾಳೆ ಅಂತ ಹೇಳ್ತಾ ಈ ಟಾಪಿಕನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮನೇಲಿ ಯಾವತ್ತೂ ಮನೆಯನ್ನು ಶುಚಿಯಾಗಿಟ್ಟಿರಿ, ಶುಚಿಯಾಗಿಡಿ. ಅವಾಗ ನೋಡಿ, ನಾನು ಒಂದು ಸಿಂಪಲ್ಲಾದ ಟಿಪ್ಸ್ಗಳಿರ್ಬೋದು, ಬಟ್ ಇದನ್ನು ನೀವು ಆಚರಣೆಗೆ ತಗೊಂಡು ಬನ್ನಿ. ಅದರಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೋಡಿ. ಮತ್ತು ಮನಸ್ಸಲ್ಲಿ ಮನೆ ಕ್ಲೀನಾಗಿಡೋದ್ರಿಂದ ಮನಸ್ಸು ನೆಮ್ಮದಿಯಾಗಿರುತ್ತೆ. ನೋಡಿ, 1 ಗಂಟೆ ಮುಂಚೆ ಎದ್ದೇಳಿ. 1 ಗಂಟೆ ಓಕೆ, ಕೆಲಸಗಳು ಮನೆಯಲ್ಲಿ ತುಂಬ ಇರುತ್ತೆ. ಒಂದೇ 1 ಗಂಟೆ ಮುಂಚೆ ಎದ್ದೇಳಿ ನೋಡಿ, ಎಲ್ಲವೂ ಚೆನ್ನಾಗಿರುತ್ತೆ. ಮನೇನ ನೀಟಾಗಿದ್ದಷ್ಟು ಮನಸ್ಸು ತುಂಬಿ ಬರುತ್ತೆ ಕೆಲಸ ಮಾಡೋಕ್ಕೆ. ಸೊ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು.